ಇಲ್ಲ ಸುಮ್ಮನೆ ಏನೇನ ಇವ್ರ ಸರಿ ಇಲ್ಲ ಬಿಡ ನೀವು ಅಂತಾರೆ ಏನ್ ಸರಿ ಇಲ್ರಿ ನಾವ್ ಹೆಂಗ್ ಸರಿ ಇಲ್ಲ ಅಂತೀರಿ ನೀವು ಅಲ್ರಿ ನೀವು ಏನು ಮಾಡ್ತೀರಿ ಗೊತ್ತೇನು ರೀ ನೀವು ನಮ್ಮ ಕಡೆ ಮಾತಾಡ್ತೀರಿ ಆಮೇಲೆ ನಾವು ಹೋದ್ಮ್ಯಾಗ ಮತ್ತೊಂದು ಮಾತಾಡ್ತೀರಿ ನೀವು ಸಾಧ್ಯ ಇಲ್ರಿ ಮಾತಾಡಿದ ಪ್ರೂಫ್ ತೋರಿಸ್ರಿ ಚಾಚಾ ನನಗ ಆಯ್ತು ಮತ್ತೊಬ್ರ ಹತ್ರ ಮಾತಾಡಿದ ಪ್ರೂಫ್ ತೋರಿಸ್ರಿ ನೀವು ಹಿಂಗಾದ್ರೆ ಬಗೆಯರಲ್ರಿ ಸರಿ ಇಲ್ಲ ಅಂತ ಅನ್ನಕೋಬಿಡ್ರಿ ಈ ಮಾತು ವಾಪಸ್ ತಗ್ರಿ ಚಾಚಾ ಫೈನಲ್ ನೋಡಪ್ಪ ಇಲ್ಲಿ ಈಗ ಬೀಗರೆಲ್ಲ ಬಂದಾರ್ರಿ ನಾವು ಈಗ ಊಟಕ್ಕೆ ಕೊಡಾಕತ್ತೀವ್ರಿ ಇಲ್ಲಿ ಎಲ್ಲ ಅಡಿಗೆ ಆಗೈತಿ ಆಮೇಲೆಲ್ಲ ಸ್ವೀಟ್ ಅದನ್ನೆಲ್ಲ ಆಗೈತಿ ಪರೋಟ ಸ್ವೀಟ್ ಬಿಸಿ ಬಿಸಿ ಪರೋಟ ಅದು ಕೊಡೋದ್ರಿ ಅದಕ್ಕೆ ಬಂದಾರ ಬೀಗ್ರೆ ಅಲ್ಲಿ ಏನು ಪರೋಟ ನೀ ಬೇಸಾಗತ್ತಿ ಈ ಕಲಿ ಅರ್ಧ ಪಗಾರ ನಾನು ಕೊಡ್ತಾನೆ ಅರ್ಧ ಪಗಾರ ನಾನು ಕೊಡ್ತಾನೆ ಕಲಿ ಕೊಡೋಣ ತಗೊಂಡು ಬೀಗ್ರು ಬಂದ್ರೆ ಊಟ ಮಾಡಿದ್ರೆ ಅದಕ್ಕೆ ತಳಗೆ ಹೋದ್ರೆ ಅವ್ರೇನು ಬಾಮತಿ ಬಂದಿಲ್ಲ. ನಾವು ಭಾಳ ಮಂದಿ ಬಂದು ಮಾಡಿದ್ವಿ ಎಲ್ಲ ಹುಡುಗರು ಅವರು ದೊಡ್ಡವರೆಲ್ಲ ಕೂಡ್ಸ್ಕೊಂಡ 10 ಮಂದಿ ಬಂದಾರ. ಈಗ ಅವ್ರಿಗೆಲ್ಲ ಊಟ ಆಯ್ತು ಮಳೆ ಮಾಡಾತ. ಈಗ ನಮ್ಮ ಕಲಿಯೋನ ಫ್ರೆಂಡ್ಸ್ ಎಲ್ಲ ಕುಂತಾರೆ ಒಳಗೆ ಅವ್ರೊಂದು ಇಷ್ಟ ಆದ್ರೆ ನಾವು ಊಟ ಮಾಡೋಣ. ಅಂದ್ರೆ ಗೌಸ್ ಬಾರ್ ಅಡುಗೆ ಭಾರಿ ಮಾಡ್ತಾರೆ, ಮಸ್ತ್ ಮಾಡ್ತಾರೆ, ಸೂಪರ್ ಆಗೈತೆ. ಹಾಂ ನಿಮ್ಮ ದಾರಿ ನೋಡಿದ್ರಿ ನಾವು, ನೀವು ಬರಲಿಲ್ಲ ಮತ್ತೆ ಹಿಂಗಾಗಿ ಅವರೇ ಕಳ್ಸ್ಬಿಟ್ಟು ಮತ್ತೆ ನೀವು ಬಂದ್ರಲ್ಲ ಅದು ಬಿಡ ಚಲೋ ಆಯ್ತು. ಏ ತಿಮ್ಮಿ ತೋರ್ಸು ನಿಮ್ಮ ಮಕ್ಕ ತಮ್ಮನ. ವಾವ್ ಏನು ಎಲ್ಲಿ ಸಿಕ್ಕತ್ತೇನ್ರಿ ಅವ್ರು ಹೇಳ್ಬೇಕಂದ್ರೆ ಆಕ್ಚುಲಿ ಕನ್ನಡಿ ಒಳಗೆ ಮಕ್ಕಳ ನೋಡ್ಕೊಂಡಲ್ಲ ಅವ್ರ ಸುಮ್ ಸಿಕ್ಕತ್ತೆ ಬಳ್ಕೊಂಬಂದ್ಬಿಟ್ಟಾರ ಅವ್ರ. ಎಲ್ಲಿರ್ತಾನಪ್ಪ? ಏ ಅಲ್ಲ ಸಾನಿಯಾ ಅಂದದ, ಸಾನಿಯಾ ತಗೊಂಡಿದ್ಲ ಅಲ್ಲ ಊರ್ಲಿಂತ್ರ, ಅಲ್ಲಿ ಬ್ಯಾಗ್ನಾಗಿಟ್ಟು ತಗೊಂಡ್ ಅಲ್ಲಿ ಬ್ಯಾಗ್ನಾಗಿಟ್ಟು ತಗೊಂಬಂದಾರ ಅವ್ರ. ಸುಮ್ಕೊಂದ್ರ ಜಗಳನ ಮಾಡಾದ ಏನ ನಾನ್ ಬರ್ತೀನಿ ಗಣಿ ಬರ್ತಾನ ನೋಡಿ ಜಗಳ ಮಾಡಾಕ. ಬೋಲ್ ಬಾಬಾ ತಗೋರ್ ಚಾ ತಗೋರ್ ಎಲ್ಲಾರು ಅಡಿಗೆ ಮಾಡಿ ಎಲ್ಲರಿಗೂ ಊಟ ಬಡಿಸಿದಕ್ಕಾಗಿ ಎಲ್ಲ ಸುಸ್ತಾಗಿರ್ತಾರೆ. ಚಾ ಪಾಟ ಬೀಗ ಹೋದ್ಮೇಲೆ ಅದೇ ಕೊಡ್ತೀರಿ ಸ್ಟೈಲ್ ಏನಾಗ್ಬೇಕಲ್ಲ ಅದು. ಆಲ್ ರೈಟ್ ನೋಡ್ರಿ, ಬೀಗರು ಬಂದಿದ್ದು ಆತ, ಊಟ ಮಾಡಿದ್ದು ಆತ, ಮತ್ತು ಅವ್ರ ಮನೆ ಸೇರಿದ್ದು ಆತ, ಅಡುಗೆ ಮಾಡಿದ್ದ ಸ್ವಲ್ಪ ಡಬ್ರಿ ಒಳಗೆ ಸ್ವಲ್ಪ ಡಬ್ರಿ ಅಲ್ರಿ, ಹಾಂ ಅನ್ನ, ದಾಲ್ಚಾ, ಚಿಕನ್ ಪಲ್ಯ, ಮಟನ್ ಪಲ್ಯ, ಪರೋಟ, ಮತ್ತೇನು ಇದು ಮಿಟ್ಟ, ಅಷ್ಟು ಡಬ್ರಿ ಅವು. ಮತ್ತೆ ಅಷ್ಟು ಡಬ್ರಿ ಮತ್ತೆ ಹಾಕಿ ಊಟ ಕೊಟ್ಟದ್ದು ಅಂದ್ರಿ ನೋಡೋರು ಸಿಕ್ಕಿತ್ತು. ನಾನು ಅನ್ಕೊಂಡು ನಂಗೆ ಬರ್ತಾನೆ, ನೀನು ನಿಮ್ಮ ಚಾಚಿ ಕೂಡಿ ತಕ್ಕಾಕತ್ತೀರ, ಆಜು ಬಾಜು ಮನ್ಯಾಗ ಭಾಂಡೆ ಬರೋದು ಒಂದು ನಾಲ್ ತಗೊಂಬಿಟ್ಟೇನಿ ಇಲ್ಲಲ್ಲ. ಈಗೀಗೆ ಸೊಸಿ ಬರಾಕತ್ತಾಳ ಅಂದ್ ಉಮ್ಮಸ್ತ್ರಿ. ಈಗ ಖುಷಿ ರೀ, ಫುಲ್ ಖುಷಿ. ಸೊಸಿ ಬರ್ತಾಳೆ, ಮಗನ ಹೆಂಡತಿ ಬರ್ತಾಳ, ಸೊಸಿ ಯಾರು ಹೇಳಿದ್ರು ಹೌದ್ರಿ, ನಮ್ಮನೆ ಹೆಂಡತಿ ಬರ್ತಾಳ ನಮಗೊಂದು ನಿಮಗೆ ಖುಷಿ ರೀ, ಖುಷಿ ರೀ. ಅವ್ರಿಗೆ ಕೊಡ್ರಿ ಮೂರ್ನಾಲ್ಕು ಭಾಂಡೆ. ನಾನೆಲ್ಲ ಬಿಸಿ ಬಿಸಿ ಮಾಡಿ ತೆಗೆದಿಟ್ಟೇನ್ರಿ. ಇವ್ರಿಬ್ರ ಕುಂದ್ರಾಗ ಅಷ್ಟ ಜಾಗ ಇರ್ತದ. ನಾಳೆ ನಾವು ತವ್ರ ಮನೆಗೆ ಬಂದಾಗ ನಮಗ್ ಈಗ ನಾವು ಮಾಡಿದ್ರ ನಾಳೆ ಅವ್ರ ತವ್ರ ಮನೆಗೆ ಬಂದಾಗ ಕುಂದಿರ್ಸಿ ನಮಗ ಚಾ ಇದ್ದಲ್ಗೆ ಊಟ ಎಲ್ಲ ತಗೊಂಡ್ ಕೊಡ್ತಾರಂತೆ. ಆ ಹುಮ್ಮಸ್ಲಿಂದ ಮಾಡಕತ್ತೀವಿ ನಾವು. ಈ ಹುಮ್ಮಸ್ ಕಡಿಮೆ ಆಗ್ಬಾರ್ದ? ಆಗಲ್ರಿ ಚಾಚಾ, ನಾ ಸೊಸೆ ರೊಟ್ಟಿ ಹಾಕ್ತಾಳ, ನಮಗೆ ಗ್ಯಾರಂಟಿ ಇಲ್ಲ. ಯಾಕೆ ನಿಮ್ಮ ಮೌನ ಈ ಮಾತಿಗೆ ಹೊಡ್ರಿ ಚಪ್ಪಾಳಿ. ನಾವು ನಮ್ಮ ಮಕ್ಕಳಿಗೆ ಚಲೋದ ಕಲಿಸಿ ಹಾಡ್ತಾರ ತಗ. ನಾವ್ ಹೆಂಗ್ ಮಾಡ್ತೀವಿ ನಮ್ಮ ಮಕ್ಳು ಹಂಗ್ ಮಾಡೇ ಮಾಡ್ತಾರ. 100ಕ್ಕೆ 100 ಬರ್ದ್ ಕೊಡ್ತೀವಿ. ನಾವು ಗಂಡು ಮನೆಗೆ ಹೆಂಗ ಸೈ ಅನ್ಸ್ಕೊಂಡ್ರೆ ನಮ್ಮ ಮಕ್ಳು ನಮ್ಮ ಹೆಸರು ತಂದ್ರೆ ನಿಮ್ ಮಕ್ಳು ತರ್ತಾರೆ ಗೊತ್ತಿಲ್ಲ. ಮಕ್ಳು ನಾವೆಲ್ಲ ಕಲಿಸ್ಕೊಂಡು ಇವಾಗಂತರೂ ಬಾಂಡೆ ತಿಕ್ಕೋದೆಲ್ಲ ಆತ್ರಿಪ್ಪ, ಎಲ್ಲ ಕ್ಲೀನ್ ಆತ್ರಿ. ಈಗ
ಮತ್ತು ನಮ್ಮ ಮುಂತಾಗಿ ಚಾ ಮಾಡಕತ್ತೇವೆ ಎಲ್ಲರಿಗೂ ತಂದು ಹತ್ತೀಗ. ಯಾಕಂದ್ರೆ ಮಳೆದೊಂದು ಕ್ಲೈಮೇಟ್ ಐತಲ್ರಿ, ಈಗ ಸ್ವಲ್ಪ ಬಂಡೆ ತಿಕ್ಕಮಟ ಅಂದ್ರೆ ಥಂಡಿನ ತಗತ್ತೈತ್ರಿ. ಚಾ ಮಾಡ್ತೀನಿ ತಡಿ ಎಲ್ಲರಿಗೂ ಅಂತೇಳಿ ಈಗ ಚಾ ಮಾಡೋಕಂತಲ. ಏನು ಮತ್ತೇನ ಹೌದೌದು ಅಂದಲ್ಲ. ಇವಾಗ ನೋಡ್ರಿ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡಾಕತ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಾಗು ಮಾಡೀನಿ. ಆಮೇಲೆ ಪೂರಿ ಮಾಡಾಕತ್ತೀವಿ ರೀ. ಪೂರಿ ಅದನ್ನು ಮಾಡಿದ್ರತ್ತ ಅಂತಂದು ಹೇಳಿ ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡಾಕಿಟ್ಟೇನಿ. ಮತ್ತು ಮಾಮಿ ಇಲ್ಲಿ ಈಗ ಹಿಟ್ಟನ್ನು ಹಾಕ್ಕೊಂಡು ಅವನ ಪೂರಿ ಲಟ್ಟಿಸ್ಕೊಡತ್ತಲ್ರಿ. ನಾನು ಅವನು ಮಾಡ್ತೀನಿ ಕರ್ದಿರ್ತೀನಿ ರೀ. ಮೈದಾ ಹಿಟ್ಟನ್ನು ಅಷ್ಟು ಹಾಕಿ ಅದ್ರಾಗ ಏನು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಲ್ರಿ ನಾವು, ಯಾಕಂದ್ರೆ ಗೋಧಿ ಹಿಟ್ಟು ಇದ್ದಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಸೋಡಾ ಪುಡಿ ಉಪ್ಪು ಹಾಕಿ ನಾದಿದೆ. ಮಮ್ಮಿ ಮತ್ತು ನಾಷ್ಟಕ್ಕೆ ಪುರಿ ಉಳ್ಳಾಗಡ್ಡಿ ಸಾಗು. ಹಾಂ ಮಸ್ತ್ ಹೌದು. ಹೆಂಗೆ ಪುರಿ ಎಷ್ಟು ದೊಡ್ಡ ಹೋಗ್ಯಾವಲ್ಲ. ಹಂಗೆ ಚಲೋ ಆಗ್ಯಾವ ಪೂರಿ. ಪಲ್ಯ ಚಲೋ ಆಗ್ಯಾವಮ್ಮ. ಓ ಬೀಜ ಮಾರಕ್ಕ. ಈಗ ನಮ್ಮ ಫ್ಯಾಮ್ಲಿ ಒಳಗೆ ನೋಡ್ರಿ 3 ಎಂಗೇಜ್ಮೆಂಟ್ ಅದು. ಫಸ್ಟ್ ಆಗಿದ್ದ ಸನಾಂದ, ನೆಕ್ಸ್ಟ್ ಆಗಿದ್ದ ಗಣಿದ, ಥರ್ಡ್ ಆಗಿದ್ದ ಕಲಿದ. ಸೊ ಈಗ 3 ಎಂಗೇಜ್ಮೆಂಟ್ ಆದ್ಮ್ಯಾಗ 3 ಮದುವೆನೂ ಆಗ್ಬೇಕು. 3 ಮದುವೆ ಯಾವಾಗ ಆಕ್ಕವು? 3 ಮದುವೆ ಒಳಗೆ ಈಗ ಫಸ್ಟ್ ಮದ್ವೆ ಗಣಿದ್ರಿ, ಅದು ಇವಾಗ ಡಿಸೆಂಬರ್ ಒಳಗೆ ಡೇಟ್ ಫಿಕ್ಸ್ ಆತು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಸನಾಂದ ಐತಿ. ನಮ್ಮ ಸನಾಂದ ಆದ್ಮೇಲೆ ನೆಕ್ಸ್ಟ್ ಕಲಿದ ಬರೋದು. 3 ಮದ್ವೆ ಎಲ್ಲ ಆಮೇಲೆ ಇರಲಿ ರೀ. ಈಗ ನಾನೇನು ಪ್ಲಾನ್ ಮಾಡೀನಿ ಗೊತ್ತೇನ್ರಿ? ಇವತ್ತು ನಾವು ಹೆಂಗಿದ್ರು ಊರಿಗೆ ಹೊಂಟೀವಿ. ಊರಿಗೆ ಹೋಗಿನ ಮುಂಚೆ ನಾನು ಒಂದು ಫ್ರಾಂಕ್ ಮಾಡ್ಬೇಕಂತ. ಅದು ಯಾರ ಜೋಡಿ ಗೊತ್ತೇನ? ನಮ್ಮ ತಂಗಿ ಜೋಡಿ, ಮಮತಾನ್ ಜೋಡಿ ಮಾಡ್ಬೇಕಂತೇಳಿ ಮಾಡಿ ನಾನು. ಆಕಿ ಒಂಚೂರು ಏನಾರ ನಾವು ಹಿಂಗೆ ಹೇಳಿ ನನ್ನ ಬಗ್ಗೆ ನೀ ಅವ್ರ ಬಗ್ಗೆ ಅವ್ರ ಮುಂದೆ ಯಾಕೆ ಹೇಳಿದೆ ಹಂಗೆ ಹಿಂಗೆ ಅಂತೇಳಿ ನಾನು ಸ್ವಲ್ಪ ರ್ಯಾಶ್ ಮಾತಾಡಿವಿ ಅಂತ ತಿಳ್ಕೊರಿ. ಆಕೆ ರಾಂಗ ಎದ್ದು ಬಿಡ್ತಾಳೆ, ಹೋಗೋ ನಡಿ ಯಾರದು ಹೆಂಗೆ ನಡಿ ಅಂತಂದು ಆಕಿ ರಿಯಾಕ್ಷನ್ ನೋಡ್ಬೇಕ್ರಿ. ಹಂಗೆ ಮಾಡ್ತಾಳೆ. ಈಗ ಸೀದಾ ಈಗ ಅವ್ರ ಮನ್ಯಾಗ ಅದಾಳ ಆಕಿ. ಅವ್ರ ಮನೆಗೆ ಅಲ್ಲೇ ಹೋಗಂತ್ರಿ. ನಾವು ಏನು ಗೊತ್ತಿಲ್ದಾರ್ಗತೆ ನಾವಿಬ್ರು ಮಾತಾಡ್ತಿರ್ತೀವಿ. ನೀವು ಹಗರ್ಕ ವಿಡಿಯೋ ಮಾಡ್ರಿ, ಆಕೆ ರಿಯಾಕ್ಷನ್ ಹೆಂಗೆ ಬರ್ತದೆ ದಿನ ಬ್ಲಾಗ್ ಮಾಡೋದು ಮಾಡಿಬಿಡೋದು ಮಾಡೋಂತ ನೀನು. ಆದ್ರೆ ಮತ್ತೆ ಆಕೆ ವಿಡಿಯೋ ಮಾಡಕತ್ತಿರ್ತಾಳೆ ಅಂತೇಳಿ ರ್ಯಾಶ್ ಎಲ್ಲ ಕಡಿಮೆ ಮಾಡ್ತಾಳೆ. ಗೊತ್ತಿಲ್ಲದಾಗ ನೀವು ಸುಮ್ಮನೆ ವಿಡಿಯೋ ಮಾಡಲ್ಲ ಕೂತ್ಕೊಂಡು ನಾ ಆಕೆ ಜೋಡಿ ಮಾತಾಡ್ತೀನಿ ರೀ. ಅಂದ್ರೆ ನಮ್ಮ ದೊಡ್ಡಮ್ಮನ ಇರ್ತಾಳೆ. ಅವ್ರಿಗೆ ಏನಾರ ಹಿಂಗೆ ಅವ್ರು ಏನಾದರೂ ಈಗ ಯಾರಿಗಾದ್ರೂ ಸಿಟ್ಟು ಬರ್ತೈತಲ್ಲ, ಯಾರು ಏನು ಅನ್ಲಿಲ್ದಂಗೆ ನೀವು ಅಂದಿರ ಅಂದ್ರೆ ನಾವು ಸಿಟ್ಟು ಬರ್ತೈತಿಲ್ರಿ. ಈಗ ಅದ ನಾನು ಹೋಗಿ ನೀ ಯಾಕೆ ಹಂಗೆ ಅಂದಿ ಅಂತಂದು ಆಕೆ ಜೋಡಿ ನಾನು ಜಗಳ ಮಾಡ್ದಂಗೆ ಮಾಡ್ತೀನಿ. ಬರ್ರಿ ಹೋಗೋಣ ಅವ್ರ ಮನೆಗೆ. ನೋಡ್ರಿ ಹಂಗಂದ್ರೆ ಇವತ್ತೇನು ರೀಪ ಅಂತ ಹೇಳಿದ್ರೆ ಊರು ಹೋಗೋಂಥ ಮುಂಚೆ ಇಲ್ಲಂತೂ ಫ್ರ್ಯಾಂಕ್ ಮಾಡ್ಬೇಕಂತ ಹೇಳಿದ್ರೆ ನಾವು ಭಾಳ ಮಂದಿ ಅದಾರ ರೀ. ಸೊ ಭಾಳ ಮಂದಿ ಒಳಗೆ ನಾವು ಸೆಲೆಕ್ಟ್ ಮಾಡಿದ್ದೆ ಮಮತಾ ಅವ್ರಿಗೆ. ಸುಮ್ಮನೆ ಹೇಳ್ದಂಗೆ ನಾವೇನಾರ ಐಫೋನ್ಲಿ ಶೂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಕೈತ್ರಿ ಅವರು ಫ್ರ್ಯಾಂಕ್ ಮಾಡಾಕತ್ತಾರ ಕಾಡ್ಸಾಕತ್ತಾರ ಅಂತೇಳಿ. ಸೊ ನಾವು ಐಫೋನ್ಲಿ ಶೂಟ್ ಮಾಡಂಗಿಲ್ಲ. ಮನೆ ಕಡೆ ವಾಪಸ್ ಆಗ್ತೆ ಅಂದರೆ ವಿಡಿಯೋ ಮಾಡ್ತೇನೆ ರೀ. ಅವ್ರಿಗೆ ಗೊತ್ತಾಗಂಗಿಲ್ಲ. ಬರ್ರಿ ಫ್ರಾಂಕ್ ಮಾಡ್ಬೇಕಂತ ಚಲೋ ಅದೀವಿ. ಅದ ನನಗೆ ಡೌಟ್ ಬಂತು. ಈಗ ಹೇಳಿ ಮುಂದೆ ಮುಟ್ತಾರೆ ವಿಷಯ ಏನು ನಾನು ಊರು ನಿನಗೆ ಹೇಳ ನಾನು ಇಬ್ಬರು ಚಲೋ ಇರ್ತಾರೆ ಅಂತ ಹೇಳಿದ್ರೆ ಅವ್ರೊಳಗೆ ಜಗಳ ಆಗ್ತಾರ ಬಾಂದಿರ್ತಾರೆ. ಹಾಂ ಎರಡನೇ
ನಾನು ಬಂದು ಏನಾಯ್ತು ಏನು ಹೇಳೋದು ಏನು ಕೇಳೋದು ಈ ಆಕಿ ಮದುವೆಯಾಗ ನಮ್ಗೆ ಬಿಡೋದಿಲ್ಲ ಆಕಿ ಮುಂದಕ್ಕೆ ಎಲ್ಲ ಆಕಿ ಅವ್ರ ಮಾಮಿದ ಹಾಕಿದ್ ಮುಂದಿರ್ತೈತಿ ನಮ್ದು ಏನು ನಡೆಯೋದ ಇಲ್ಲ ಹಂಗ ಹಿಂಗ ಮಾಡ್ಕೊಳ್ರಕ್ಕ ಅವ್ರ ಹಂಗ ಹಿಂಗ ಅಂತಂತ ಹೇಳಿ ಏನ ಯಾರಿದ್ರಿ ಹೇಳಿ ಮತ್ತೆ ಹೇಳ್ದಾರ ಕಕ್ಕಮ್ಮ ನೀ ಒಟ್ಟು ಹಂಗಂದಿ ಏನ ಫಸ್ಟ್ ನಾನು ನಿನ್ ಕೇಳಿದೆ ಆಮೇಲೆ ನಾ ಅಂದಿಲ್ಲ ಇನ್ನು ಅವ್ರ ಸುಳ್ಳು ಐತೆ ನಿಂದ ಇದು ಅಂತ ಕೇಳ ನಾ ಅಂದಿಲ್ಲ ಅವ್ರು ಕರ್ಕಮ್ಮ ನಾನು ಹೇಳ್ದಾರ ಕರ್ಕಮ್ಮ ನನ್ನ ಹತ್ರ ಯಾರ ಮದುವೆ ಮಾಡ್ಲಿ ಯಾರ್ದಾರ ಇದು ಮಾಡ್ಲಿ ಅವ್ರ ಹೋಗ್ಬಿಡ್ತಾರ ಇದ್ರು ಅವ್ರ ಮಾನು ಬಿಕ್ಕಿ ಹಾಕೋಬೇಕು ನಮ್ಗೆ ಎದಕ್ಕೆ ನಾನಂದ್ರೆ ಇದನ್ನ ಹೇಳಿಲ್ಲ ಬಿಡ ಯಾರು ಹೇಳಂದ್ರೆ ಹೇಳ್ತ ನಾನು ಹೇಳಿಲ್ಲ ನಾನು ಇದನ್ನ ಅದಕ್ಕೆ ಮುಂದೆ ಎಲ್ಲಾರು ಬೇಕು ನಮ್ಮದು ಹೆಂಗ ನೋಡಪ್ಪ ನಾವು ನಮಗೆ ಅದಕ್ಕೆ ಕರೆಸಿರ್ತಾರ ಅಂತ ಹೇಳಿದ್ರೆ ಮತ್ತೆ ಯಾರು ಮಾಡ್ಯಾರ ಅವ್ರಿಗೆ ಸರಿಸಿ ನಾವ ಮಾಡ್ತೀವಿ ಬಾ ಮಮ್ಮಿ ಒಳಗ ದರ್ಶನ ಬರ್ಲಿಲ್ಲ ನೀ ಬಂದಿ ರೇಷ್ಮಾ ಮಮ್ಮಿ ಬಂದು ಈಗ ಬಂದು ಮಾಡ್ಕೊಂಡು ಹೋದ್ವಿ ಹಂಗಂತ ಎಲ್ಲ ವರ್ಣ ತಿಂಡಿ ನಿಂತು ಎಡಿ ಕೈ ಬಿಡ್ಲಿ ನಿನ್ನೆ ಚಾತ ಸ್ವಲ್ಪ ಮದುವೆ ಬಗ್ಗೆ ಹೌದು ಎಲ್ಲ ನಿಂತು ಮಾಡಿ ಇನ್ನೊಂದ್ ಏನಂದ ಒಬ್ರು ಮಾಡಕ್ ಹತ್ರ ಇನ್ನೊಬ್ರು ಸಾಥ್ ಕೊಡ್ಬೇಕು ಅದಕ್ಕೆ ಬಾಯ್ ಹಾಕಂಗಿಲ್ಲ ಇಲ್ಲ ಸುಮ್ಮನೆ ಏನೇನೆ ಇವ್ರ ಸರಿ ಇಲ್ಲ ಬಿಡ ನೀವು ಅಂತಾರೆ ನಾನು ನಿಮ್ಮ ಎಷ್ಟು ನಂಬಿಕೆ ಗೊತ್ತಾನ ನನಗೆ ಏನ್ ಸರಿ ಇಲ್ರಿ ನಾವ್ ಹೆಂಗ್ ಸರಿ ಇಲ್ಲ ಅಂತೀರಿ ನೀವು ಅಲ್ರಿ ನೀವು ಏನು ಮಾಡ್ತೀವಿ ಗೊತ್ತೇನ್ರಿ ನೀವು ನಮ್ಮ ಕಡೆ ಮಾತಾಡ್ತೀರಿ ಆಮೇಲೆ ನಾವು ಹೋದ್ಮ್ಯಾಗ ಮತ್ತೊಂದು ಮಾತಾಡ್ತೀರಿ ನೀವು ಸಾಧ್ಯ ಇಲ್ರಿ ಮಾತಾಡಿದ್ ಪ್ರೂಫ್ ತೋರಿಸ್ರಿ ಚಾಚಾ ನನಗ ಆಯ್ತು ಮತ್ತೊಬ್ರ ಹತ್ರ ಮಾತಾಡಿದ್ ಪ್ರೂಫ್ ತೋರಿಸ್ರಿ ನೀವು ಹಿಂಗಾದ್ರೆ ಬೈಯಾರಲ್ರಿ ಸರಿ ಇಲ್ಲ ಅಂತ ಅನ್ನಕ್ ಹೋಗ್ಬಿಡ್ರಿ ಈ ಮಾತು ವಾಪಸ್ ತಕ್ಕರಿ ಚಾಚಾ ಈಕೆ ನನ್ನ ಜೋಡಿ ಎಷ್ಟು ಚಂದ ಇರ್ತಾಳ ನಾನು ಈಗ ಹೊಡ ಹುಟ್ಟಿದವ್ರಿಗಿನ್ನ ಶಬ್ದ ದೂರ ಆದ ನೀವು ನನಗ ಅನ್ನಕ್ ಹೋಗ್ಬಿಡ್ರಿ ಚಾಚಾ ಆ ಮಾತು ವಾಪಸ್ ತಕ್ಕರಿ ನಾನು ನೋಡಿಬಿಡ್ರಿಪ್ಪ ಇಲ್ರಿ ನಾನು ಬಾಟ ಬಿಡೇನ್ರಿ ನಿಮ್ಮ ಬಗ್ಗೆ ಬಾಕಿನಲ್ರಿ ನಾನು ನೀವು ಏನು ಮಾಡ್ತೀರಿ ಗೊತ್ತೇನ್ರಿ ನಮ್ಮ ಮುಂದೊಂದು ಮಾತಾಡ್ತೀರಿ ನಾ ಹೋದ್ಮ್ಯಾಗ ಏನು ಮಾಡ್ತೀರಿ ನೋಡ್ರಿ ನೀವು ಮತ್ತೊಂದು ಮಾತಾಡ್ತೀರಿ ನೀವು ಹೆಂಗ್ ಅಂತೀರಿ ನೀವು ಗೊತ್ತೈತ್ರಿ ಕರ್ಕೊಂಬರ್ರಿ ನೋಡೇ ಬಿಡ್ರಿಪ್ಪ ಅದ ಹಂಗ ಕೇಳಿದ್ ಒಂದೇ ಇರ್ತೈತಿ ಎಲ್ಲಾರ್ಗು ಮಾಡಕ್ ಸಂಬಂಧ ಇರ್ತೈತಿ ಯಾಕಂದ್ರ ಅದ್ ಬ್ಯಾರೆ ಐತಲ್ಲ ನಮ್ಮಪ್ಪ ಒಡ ಹುಟ್ಟಿದ ತಮ್ಮ ಚಾಚಾ ಆತ ಬ್ಯಾರೆ ಅಲ್ಲ ಬ್ಯಾರೆ ಬಿಡವ ದೂರದ ಕಳ್ಳಲ್ಲ ನಮ್ಮಪ್ಪ ಆತ್ನ ಒಂದ ಒಡ ಹುಟ್ಟಿದ ಇಲ್ಲಿ ಯಾರ ಬಗ್ಗೆ ಬಂದಿಲ್ರಿ ನಮ್ಮ ಬಗ್ಗೆ ಅಷ್ಟೇ ರೀ ಎಲ್ಲರೂ ಚಲೋ ಅದಾವ್ರಿ ಅಂತ ಹೇಳಕತ್ತಿಲ್ಲ ಹೌದು ಮತ್ತೆ ಮುಂತ ನಿನ್ಗೆ ಅಂದ್ಲ ಅಂತ ಅವ್ನ್ ಕರ್ಕೊಂಬ ನನಗ ನಮಗ್ ಕರ್ಕೊಂಬಂದ್ ತೋರ್ಸಂಗಾರ ನಾವ್ ನಿಮ್ಗಿದ್ರಿಗೆ ಬಾಯ್ ಬಿಡಿಸ್ಲಿಲ್ಲ ಅಂದ್ರ ನಾವ್ ಮತ್ತ ಈಗ ನೀವು ನಮ್ಮ ಹತ್ರ ಒಂದು ನಾವ್ ಹೋದ್ಮ್ಯಾಗ ಒಂದ್ ಅಂದ್ರಲ್ಲ ಅದು ಈಗ ಪ್ರೂಫ್ ಮಾಡ್ತೀವ್ರಿ ನಾವು ಈಗ ಪ್ರೂಫ್ ಮಾಡ್ತೀವಿ ನಿಮಗಾರ ಅವಾಗಾರ ಹೌದ್ರಿ ಯಾಕೆ ಹೇಳ ಈ ಮಾತು ನೇರವಾಗಿ ಅನಿಸ್ಕೊಳಕ್ ಆಗಲ್ಲ ಚಚ್ಚ ಈಗ ನಾನ ನಿಮಗ್ ಹಿಂಗಂದ್ರೆ ಇದು ಭಾಳ ಹೋರಾತಿದೆ ಇಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಮಾತಾಡ್ಬೇಕಂತಂದ್ರೆ ಏನಿಲ್ಲ ಫ್ರಾಂಕ್ ಇದು ಅಷ್ಟೇ ಫ್ರಾಂಕ್ ಸಕ್ಸಸ್ಫುಲ್ ಏನಿಲ್ಲ ಸೀರಿಯಸ್ ಏನಿಲ್ಲ ಫ್ರಾಂಕ್ ಅಷ್ಟೇ ಫ್ರಾಂಕ್ ಸಕ್ಸಸ್ಫುಲ್ ಯಾರು ದೂರ ಪಕ್ಷ ಪೂರ ವ್ಯಾಸ ಆಗ್ಬಿಟ್ಟಾರೆ ಫೈನಲ್ ನೋಡಿ ನಾವಂತ್ರ ಮಮತಾಗ ಅಷ್ಟ ಫ್ರಾಂಕ್ ಮಾಡ್ಬೇಕಂತ ಬಂದ್ವಿ ಇಲ್ಲಿ ಸೀಮಾ ಫ್ರಾಂಕ್ ಆದ್ಲ ನಮ್ಮಮ್ಮ ಫ್ರಾಂಕ್ ಆದ್ಲರಿ ಆಮೇಲೆ ನಮ್ ಭಯ್ಯ ಫ್ರಾಂಕ್ ಆದ್ರ ಅವ್ರಂತ್ರ ಫ್ರಾಂಕ್ ಆಗಿ ರಾಶ ಆಗ್ಬಿಟ್ರಿಪ್ಪ ಅದಕ್ಕೆ ಮತ್ತೆ ಇದು ಕಂಟಿನ್ಯೂ ಮಾಡೋದ್ ಬೇಡ ಅಂತೇಳಿ ನಾವ್ ನಕ್ಕಳಿಗೆ ಗೊತ್ತಾಯ್ತ್ರಿ ನಾವಂತ್ರ ಏನ ಇವ್ರು ಗೊತ್ತಿತ್ತ ಮಮತಾ ಹಿಂಗ ಮಾತಾಡ್ದ ಅಂತೇಳಿ ಅದಕ್ಕೆ ನಮ್ಮ ಮಮತಾಗನ ಚೂಸ್ ಮಾಡಿದ್ವಿ ನಾವು ಅಂತ ಇಂತ ಅಲ್ರಿ ಫ್ರೆಂಡ್ಸ್ ಗೊತ್ತಿಲ್ಲ ನಂದು ಹೇಳಾರ್ದಂಗ ಹೇಳಿರ ಅಂತಂದ್ರ ವಿಸಿಟ್ ಬರಲ್ಲೇನ್ರಿ ಅದಕ್ಕ ನಾನ್ ನೀನು ಚೆನ್ನಾಗದೀವ ಮೂರನೇದಾರ ಯಾರು ಹೇಳಿದ್ರು ಕೇಳಕ್ ಹೋಗ್ಬೇಡ ನಾನ ಕೇಳಲ್ಲ ನೀನು ಕೇಳ್ಬೇಡ ಅಂತ ಹೇಳಿರಿ ಫ್ರೆಂಡ್ಸ್ ಆಗ ನಾವ್ ನಮ್ ಚಾಚಾಗ ಬಾಳ ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ ಫ್ರಾಂಕ್ ಅಂದ್ರೆ ಮತ್ತೆ ಹಿಂಗ ಹೇಳಿ ಎಲ್ಲ ಮಾಡ್ತೀವಿ ಫ್ರಾಂಕ್ ಆಗಂಗಿಲ್ಲ ಅದ ಏನು ಗೊತ್ತಿಲ್ಲ ಸಡನ್ಲಿ ಬಂದ್ ಮಾಡ್ತೀವಿ ನೋಡಿ ಅದಕ್ಕ ಫ್ರಾಂಕ್ ಅನ್ನೋದು ಈಗ ಇದನ್ನ ಫ್ರಾಂಕ್ ಆದ್ರಿ ಹಿಂಗ ನಾವ್ ಮಾಮಿ ಮಾಡಕ್ ಮಾಡಿದ್ವಿ ಮಾಮಿ ಆಗಂಗಿಲ್ಲ ಫ್ರಾಂಕ್ ಆಗಲ್ಲಮ್ಮ ನನಗೆ ಅದಕ್ಕೆ ನನಗೆ ಪಟ್ಟನ ಐಡಿಯಾ ಬಂತು ಮಮತಾಗ ಇವತ್ತು ಆಕಿನ ಊರ್ಕೊಂಟಾಳ ನಾನು ಊರ್ಕೊಂತೀವಿ ಇದೊಂದು ನೆನಪು ಉಳಿತೈತ್ರಿ ಬರ್ರಿ ಫ್ರಾಂಕ್ ಮಾಡೋಣ ಅಂತ ಹೇಳಿ ನಿಮ್ ಚಾಚಾಗ ನಾನು ಹೇಳ್ಕೊಂಬಂದಿದ್ದ
ಮಸ್ತ್ ಆತಲ್ಲ ನೋಡ್ ಫ್ರೆಂಡ್ಸ್ ಇವ್ರು ಏನ ಈಗ ಸಡನ್ಲಿ ಮುಂತ ಈಗ ನಾನು ನಿನ್ಗೆ ಏನಂದ್ರಲ್ಲ ನೀನ್ ನನಗೇನಂದ್ರಲ್ಲ ಈಗ ಅಂದಿ ಅಂತ ಅಂದ್ಬಿಟ್ರೆ ಮತ್ತೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ ಚೆನ್ನಾಗ್ಬಿಡುತ್ತೆ ಈಗ ನನಗ ಅದ ಟೆನ್ಷನ್ ಕೊಡ್ಬೇಕಂತ ಬಂದೆ ನಾನು ಮಾತಾಡ್ಕೊಂಡ ಯಾರಿಗಾತ ಹಿಂಗ ಆಕತ್ರಿ ನೋಡ್ರಪ್ಪ ನಾವಂತ್ರ ಮಸ್ತ್ ಫ್ರಾಂಕ್ ಮಾಡಿದ್ವಿ ನಮಗೊಂದ್ ಸಿಕ್ಕಾಪಟ್ಟ ನಗು ಬಂತು ನಗು ನಿಂದ್ರಲ್ಲ ಇಲ್ಲಿ ಈಗ ಮಾಡದ್ ನೋಡಿ ನಮ್ಮಮ್ಮ ಆಮೇಲೆ ಈಗ ಹಂಗೆ ನೀನ್ ಸುಮ್ ಕುಂದ್ರ ಅಂತ ಆಕೆ ಸೊನ್ನೆ ಮಾಡ್ದೆ ಈಕಿಗೆ ಸೊನ್ನೆ ಮಾಡ್ದೆ ಇವ್ರು ಸುಮ್ ಕುಂತ್ರ ಫ್ರೆಂಡ್ಸ್ ನಮ್ ಚಾಚಾಗ ಯಾವಾಗ ಏನು ಅಂದಿದ್ದಿಲ್ಲ ಅದಕ್ಕೆ ನಮ್ ಚಾಚಾ ಹಿಂಗ್ ಹೇಳ್ಬೇಡ್ರಿ ಅಂತ ಹೇಳಿದೆ ಇಲ್ರಿ ನೀವ್ ಹೇಳ್ತೀರಿ ಅಂದ್ರೆ ನಾ ಹೇಳೇ ಇಲ್ರಿ ಕರ್ಕೊಂಬರ್ಲಿ ಅಂತ ಹೇಳಿದ್ರು. ಇವ ನೋಡ್ರಿ ನಾನು ಈಗ ಊರಿಗೆ ಹೋಗ್ಬೇಕಂತಂದು ಹೇಳಿ ಎಲ್ಲ ಪ್ಯಾಕಿಂಗ್ ಮಾಡಿದ್ದೆ ರೀ ನಾನು ಅಷ್ಟು ಬ್ಯಾಗ್ ಅದನ್ನೆಲ್ಲ ಸಾನಿಯರು ಪ್ಯಾಕಿಂಗ್ ಮಾಡ್ಕೊಂಡಿದ್ರು. ಆಮೇಲೆ ಇಲ್ಲಿ ಪುಟಾಣಿ ಶೇಂಗಾ ಉದ್ದಿನ ಬ್ಯಾಳಿ ಆಮೇಲೆ ಇವು ಏನದವ ಗೊತ್ತಿರ್ತದ್ರೊಳಗೆ ಇವಿಷ್ಟು. ಆಮೇಲೆ ನೋಡ್ರಿ ಇಲ್ಲಿ ಇವು ಬೆಳ್ಳುಳ್ಳಿ ಅರ್ಶಿನ ಪುಡಿ ಆಮೇಲೆ ಬಡೆ ಸೊಪ್ಪು ಶುಂಠಿ ಏಲಕ್ಕಿ ಲವಂಗ ಎಲ್ಲನೂ ನಮ್ಮ ಮಾಮು ಈಗ ಕಟ್ಕೊಂಬಂದ್ರಿ. ಈಗ ಕಟ್ಕೊಂಬಂದು ಕೊಟ್ಟು ಮತ್ತು ಇವತ್ತು ಊರಿಗೆ ಹೋಗೋದು ಬೇಡ ಅಂತಂದು ಹೇಳಿದ್ದಾರೆ ಅವರು. ಯಾಕಂದ್ರೆ ಇವತ್ತು ಕಂಡ ಪೂಜೆ ಒಂದು ಐತಂತ್ರಿ. ಅದಕ್ಕೆ ಮನೆ ಹೆಣ್ಮಗಳು ಬಂದಾಳಪ್ಪ ಈಗ ಉಡಕ್ಕೆ ಹಾಕಿ ಕಳಿಸ್ ಅಂತೇಳಿ ನಮ್ಮ ಮಾಮಿಯವರ ಅಮ್ಮಿ ಫೋನ್ ಹಚ್ಚಿದ್ದಾರೆ. ಅವರು ಹಂಗೆ ಕಳಿಸ್ಬೇಡ್ರಿ ಈಗ ಬಂದಾಳ ಅಂತ ಹೇಳಿದ್ಮೇಲೆ ಮತ್ತು ನವಾಜನ್ ಇದ್ರೊಳಗನ ಸೀರೆ ಉಡಿಸಿ ಉಡಕ್ಕೆ ಹಾಕಿದ್ದು ಮತ್ತು ಉಡಕ್ಕೆ ಹಾಕಿಲ್ಲ ನೀವು ಆಕೆಗೆ ನೀವು ಉಡಕ್ಕೆ ಹಾಕಿ ಕಳಿಸ್ರಾಕೀಗ ಅಂತಂದು ಹೇಳಿದ್ರಿ. ಮತ್ತು ಈಗ ಟೈಮ್ ಆಗಲಿ 2:30 ಆತ್ರಿ. ನಾವು 3 ಗಂಟೆ ಹಂಗೆ ಹೋಗಕ್ಕೆ ಬರೋದು ಬಿಡ ಅಂತಂದು ಮಾಡಿದ್ದಾರೆ. ನಾನು ಅವ್ರು ನಮ್ಮ ಮಾಮವ್ರು ಇದನ್ನು ಮಾಡಕ್ಕಂತಾರೆ ಹಂಗೆ ಹೋಗ್ಬೇಡವ ಮತ್ತು ಅಂತಂದು ಹೇಳಿ. ಸೊ ಹಂಗಾಗಿ ಈಗ ಸೀರೆ ಅಂಗಡಿಗೆ ಹೋಗ್ಬೇಕು ನೋಡ್ರಿ. ಈಗ ಸೀರೆ ತೊಗೊಂಬರ್ಬೇಕು. ಸಂಜೆ ಮುಂದೆಲ್ಲ ಅದನ್ನು ಉಡಕ್ಕೆ ಹಾಕ್ತೀನಿ ಹೋಗುವಂತಿ. ಉಡಕ್ಕೆ ಹಾಕ್ಕೊಂಡು ನಾಳೆ ಬೆಳಿಗ್ಗೆ 5 ಗಂಟೆಗೆ ಡೈರೆಕ್ಟ್ ಬಸ್ ಐತಿ. ಅಲ್ಲಿ ಅದು ಹತ್ತಿದಂದ್ರೆ 8:15 ಅಂದ್ರೆ ನೀವು ಊರಾಗಿರ್ತೀರ ಅಂತ ಹೇಳಿದೆ. ಆತು ಮಮ್ಮ ಅಂತ ಹೇಳಿದೆ. ಕುಂದ್ರಿ ಕುಂತೆ ಹೇಳೇನಾತ ಏನಿಲ್ಲ ನೋಡಿ ಏನ್ ಗಂಟೆ ಮುಟ್ಟಿ ಮಾಮ್ ಕಟ್ಗೆ ಮಂದು ಕೊಟ್ಟು ಈಗ ಊರಿಗೆ ಹೋಗಿ ತಗೊಂಡು ಹೋಗ್ತ ಬೆಳ್ಳುಳ್ಳಿ ಅವನ್ನೆಲ್ಲ ಸೊಪ್ಪು ಅಡಿಕೆ ಏನು ಒಂದು 1/4 ಕೇಜ್ ತಂದಾನೆ ಅರ್ಧ ಕೇಜ್ ತಂದಾನೆ ಈಗ ಎಷ್ಟು ಅವನು ಒಟ್ಟು ತಗೊಂಬಂದು ಕೊಟ್ಟು ಸಂತಿಗೆ ಹೋದಾತ. ಹ್ಮ್ ಈಗೆಲ್ಲ ನಾ ಪ್ಯಾಕ್ ಮಾಡಿದ್ದೆ. ಎಷ್ಟು ತಂದಾನ ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕುಂತಿದ್ದೆ ನಾ ಹೋಗ್ಬೇಕಂತ ಹೇಳಿ. ಮತ್ತೆ ಕ್ಯಾನ್ಸಲ್ ಆತ. ಈಗ ನಾಳೆ ಬೆಳಿಗ್ಗೆ ಹೋಗೋದಾತ. ಇವತ್ತೇನ ಕಂಡ ಪೂಜೆ ಐತಂತ ಮನೆ ಹೆಣ್ಮಕ್ಳು ಹಂಗ ಹೋಗ್ಬಾರ್ದಂತ ಇವತ್ತು. ಅದಕ್ಕೆ ಸೀರೆ ಅದನ್ನ ಉಟ್ಕೊಂಡು ಉಡಕ್ಕೆ ಹಾಕ್ಯಂದು ಹೋಗ್ಬೇಕಂತ. ಈಗ ಸೀರೆ ಉಟ್ಕೊಂಡು ಉಡಕ್ಕೆ ಹಾಕ್ಯಂದು ಈಗ ಅದಕ್ಕೆ ಸೀರೆ ತೊಗೊಂಬಂದು ನಾವು ಉಡಕ್ಕೆ ಹಾಕ್ಯಂದು ಹೋಗೋ ಮಟ 4-5 ಗಂಟೆ ಆಕತ್ತಪ್ಪ. ಮತ್ತು ನಾವು ಅಲ್ಲಿ ಹೋಗ್ಬಿಟ್ಟ ಮಟ ಅಂದ್ರೆ ರಾತ್ರಿ ಆಗ್ಬಿಡ್ತೈತಿ. ಈಗೇನು ಹೋಗಿದ್ವಿ ನಾ ಬೆಳಗ್ಗೆ 5 ಗಂಟೆಗೆ ಐತೆ ಡೈರೆಕ್ಟ್ ಬಸ್. ಇಲ್ಲಿ ಕುತ್ಕೊಂಡು ಸೀದಾ ಹುಬ್ಳಿಯಾಗಿ ಇಳಿತೀರಿ. 8:15 ಅಂದ್ರೆ ನಿಮ್ಮ ಊರಾಗ ಇರ್ತೀರಿ. ಅದಕ್ಕೆ ಹತ್ತಿಸ್ತೀನಿ ತಗೋ ಹೋಗ್ಬೇಡ. ನಾನು ಮತ್ತೆ ಈಗ ಸಂತಿಗೆ ಹೋಗಿ ರಾತ್ರಿ ಬರ್ತೀನಿ. ಎಲ್ಲರೂ ಕೂಡಿ ರಾತ್ರಿ ಊಟ ಗೀಟ ಮಾಡ್ಕೊಂಡು ಇದನ್ನ ಹೋಗಂತ್ರಿ ಅಂತಂದು ಹೇಳೋದು ಆತು ಮಾಮ. ಮತ್ತು ಆಕಿನ ಹೊಂಟಾಳಪ್ಪ ಮುಂತಂದು ಆಕಿಗೆ ಹೇಳಿ ಮಾಮ ಹೇಳ್ಗೇನಂದ್ರೆ ಇರ್ತಾಳೆ ಆಕಿನ ನಾಳೆ ಹೋಗಂತ್ರಿ ಎಲ್ಲಾರ ಅಂತಂದ ಕೇಳ್ಬೇಕಲ್ಲ ಮಾಮ ಕೇಳ್ತಾ ಇವ್ ಕಂಡ ಪೂಜೆ ಐತಂತ ಹೇಳ. ಎಲ್ಲ ಟೈಮ್ ಅಲ್ಲೇ 3 ಗಂಟೆ ಆಗ್ತಂತ ಈಗ. ನಾನು ಈಗ ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ರೆಡಿ ಮಾಡ್ತೀನಿ. ನಾನು ಈಗೆಲ್ಲ ರೆಡಿ ಮಾಡಿದೆ. ಮತ್ತೆ ಕೇಳ್ಕೊಂತ ನೋಡಿ ಈಗ ಜಳಕ ರೆಡಿ ಮಾಡ್ಕೊಂಡು ಜಳಕ ಮಾಡೋದಷ್ಟೇ ಈಗ ನಂದು. ಮತ್ ಹೋಗಿ ಯಾರು ಪೇಚಾಡ್ಬೇಕು ಅಡಿಗೆ ಮತ್ತೆ ಅಂಗಡ್ಯಾಗ ಮಾಡ್ಬೇಕಲ್ಲ ಅಂದ್ ಅದಕ್ಕೆ ಚಪಾತಿ ಮಾಡಿ ಒಂದ್ ಸ್ವಲ್ಪ ಎಗ್ ಮಸಾಲ ಮಾಡಿ ಕಟ್ಕೊಂಡು ಹೋದ್ರ ಆತಂದ್ ಹಿಟ್ಟು ನಾದಕತ್ತಿದ್ದೆ ನೀವು ಫೋನ್ ಮಾಡಿದಾಗ. ಮತ್ತೆ ಆತ ಮಾಮ ಹಿಂಗೆ ಹೇಳೋದು ಇವತ್ತು ಹೋಗ್ಬಾರ್ದು ಮನೆ ಹೆಣ್ಮಕ್ಳು ಕಂಡ ಪೂಜೆ ಐತಿ ಇವತ್ತು ಅಂತೇಳಿ. ತವ್ರ ಮನೆ ಚಲೋ ಅಲ್ಲ ಅಂತೇಳಿ ಹಿಂಗ ಅನ್ನಕುಂತಾನತ್ತ. ಏನ ಕೇಳ್ತೀನಿ ತಡಿ ಒಂದ್ ಮಾತು ಅವ್ರಿಗೆ ಹೋಗಿ ಏನ್ ಮಾಡ್ತೇನೆ ನೋಡು. ಕೇಳ್ತೀನಿ